ವೆಲ್ಕಮ್ ಬ್ಯಾಕ್. ದ್ವೇಷದ ರಾಜಕಾರಣ ಏನಾದರೂ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಪ್ರಶ್ನೆಯನ್ನ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಬಿಕಾಸ್ ದಿನಕ್ಕೊಂದು ಕಾನೂನು, ಕ್ಷಣಕ್ಕೊಂದು ಆದೇಶ ಮಾಡ್ತಾ ಇದೆ ಸರ್ಕಾರ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾವ ವಿಚಾರ ಪರ್ಟಿಕ್ಯುಲರ್ಲಿ ಅಂತ ನೋಡಿದಾದ್ರೆ, ಬಿಸಿಯೂಟದ ಸಿಬ್ಬಂದಿ ಕೈಗೆ ಬಳೆ ತೊಟ್ಟಿರಬಾರ್ದು ಅಂತ ಆದೇಶ ಮಾಡಿರುವಂಥದ್ದು ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಶಿಕ್ಷಣ ಇಲಾಖೆ ನೂತನ ಆದೇಶಕ್ಕೆ ಅಡುಗೆ ಸಿಬ್ಬಂದಿ ಸಿಡಿಮಿಡಿಗೊಂಡಿದ್ದಾರೆ. ಇವ್ರಿಗೆ ಏನ್ರಿ ಕಷ್ಟ? ನಾವು ಬಳೆ ಹಾಕೊಂಡು ಮಾಡಿದ್ರೆ ಇದು ನಮ್ಮ ಸಂಸ್ಕೃತಿ ಅಲ್ವಾ, ಬಳೆ ಹಾಕೊಳ್ಬಾರ್ದ ನಾವು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಆದೇಶ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುವಂತ ಆರೋಪವನ್ನ ಮಾಡಲಾಗ್ತದೆ. ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿಕಾರ್ತದೆ. ಒಂದು ಎಕ್ಸಾಂಪಲ್ ಹೇಳಿದಾದ್ರೆ ಈ ವಿಚಾರದಲ್ಲಿ ಹಿಜಾಬ್ ವಿಚಾರ ತಗೊಳ್ಳೋಣ. ಹಿಜಾಬ್ ವಿಚಾರ ತಗೊಳ್ಳುವಂತ ಸಂದರ್ಭದಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಅದು ಅವ್ರ ಧರ್ಮದಲ್ಲಿದೆ, ಅದು ಹಾಕೊಂಡ್ರೆ ತಪ್ಪೇನ್ರಿ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು. ಈಗ ಅವರದ್ದೇ ಸರ್ಕಾರ ಈ ಆದೇಶ ಮಾಡಿರೋದು. ಏನು ಉತ್ತರ ಕೊಡ್ತಾರೆ ಕಾದ್ ನೋಡ್ಬೇಕಪ್ಪ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೆ ಕೇಳ್ಬೇಕು ಈ ಪ್ರಶ್ನೆನ, ಏನು ಹೇಳ್ತೀರಾ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆಶಿಕ್, ನೋಡ್ತಾ ಇದ್ರಿ, ನಾನೊಂದು ಎಕ್ಸಾಂಪಲ್ ಮೆನ್ಷನ್ ಮಾಡಿದೆ ಆಶಿಕ್, ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ ಅಂತೆಲ್ಲ ಫುಲ್ ಉದ್ದುದ್ದ ಭಾಷಣ ಸಿದ್ದರಾಮಯ್ಯ ಅವರು ಸೇರಿದಂತೆ ಕಾಂಗ್ರೆಸ್ ನಾಯಕರು. ಇದಕ್ಕೆ ಏನ್ ಹೇಳ್ತಾರಂತೆ, ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಯವರು? ಪೃಥ್ವಿ, ಶಿಕ್ಷಣ ಇಲಾಖೆ ಹೊರಡಿಸಿರುವಂತಂದ್ರೆ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಹೊರಡಿಸಿರುವಂತ ಒಂದು ಶಿಷ್ಟಾಚಾರದಲ್ಲಿ ಉಲ್ಲೇಖವಾಗಿರುವಂತ ಒಂದು ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮತ್ತೆ ವಿವಾದಕ್ಕೆ ದಾರಿ ಮಾಡಿ ಕೊಟ್ಟಿರುವಂತದ್ದು. ಬಿಸಿಯೂಟ ಕಾರ್ಯಕರ್ತೆಯರು ಆ ಬಿಸಿಯೂಟ ಅಂದ್ರೆ ತಮ್ಮ ಕೆಲಸದ ಅವಧಿಯಲ್ಲಿ ಆ ಕೈಗೆ ಬಳೆ ತೊಟ್ಟಿರಬಾರದು ಅನ್ನುವಂತ ಒಂದು ಕಾನೂನು ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಹಿಂದೂ ಪರ ಕಾರ್ಯಕರ್ತೆಯರು ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನಮ್ಮ ಕೈಗೆ ಬಳೆ ಹಾಕೊಂಡ್ರೆ ಇವರಿಗೇನೋ ನಷ್ಟ ಅಥವಾ ಸಂಕಟ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಈ ಹಿಂದೆ ಬೇರೆ ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ಒಂದಿಷ್ಟು ಘಟನೆಗಳನ್ನು ಕೂಡ ಈಗ ಹಿಂದೂ ಪರ ಕಾರ್ಯಕರ್ತರು ಮೆನ್ಷನ್ ಮಾಡಿ, ಇದೀಗ ಆ ಸಂದರ್ಭದಲ್ಲಿ ವಿರೋಧ ಮಾಡಿರುವವರೇ ಈಗ ಮತ್ತೆ ಅದೇ ರೀತಿ ನಡೆದುಕೊಳ್ತಾ ಇರೋದು ಬಹಳ ದೊಡ್ಡ ಮಟ್ಟದಲ್ಲಿ ಆತಂಕ ಮತ್ತೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಟ್ಟಾರೆ ರಾಜ್ಯದಲ್ಲಿ 55,000ಕ್ಕೂ ಅಧಿಕ ಮಂದಿ ಬಿಸಿಯೂಟ ಕಾರ್ಯಕರ್ತೆಯರಿದ್ದಾರೆ. ಇವರು ಯಾರೂ ಕೂಡ ಊಟ ಅಥವಾ ಈ ಒಂದು ಬಿಸಿಯೂಟ ತಯಾರಿಸುವಂತಹ ಸಂದರ್ಭದಲ್ಲಿ ಕೈಗೆ ಬಳೆ ಹಾಕೊಂಡಿರಬಾರ್ದು ಅಂತಂದ್ರೆ ಇದು ಎಲ್ಲಿಯ ಯಾವ ನ್ಯಾಯ ಅನ್ನುವಂತ ಒಂದು ಪ್ರಶ್ನೆಯನ್ನ ಸರ್ಕಾರಕ್ಕೆ ಕೇಳ್ತಾ ಇರುವಂತದ್ದು. ಇದೀಗ ಏನು ಶಿಕ್ಷಣ ಇಲಾಖೆ ಏನು ಸಚಿವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಎಲ್ಲರೂ ಅಷ್ಟರ ಮಟ್ಟಿಗೆ ಇದೀಗ ತಲೆ ಕೆಡಿಸ್ಕೊಳ್ಳುವಂತ ಒಂದು ಆ ಚರ್ಚೆಯಾಗಿ ಮಾರ್ಪಾಡಾಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಸರ್ಕಾರ ಏನಾದ್ರೂ ಈ ಒಂದು ಕಾನೂನನ್ನ ವಾಪಸ್ ತೆಗೆದುಕೊಂಡಿಲ್ಲ ಅಂತಂದ್ರೆ ರಾಜ್ಯವ್ಯಾಪಿ ದೊಡ್ಡ ಆ ಹೋರಾಟಕ್ಕೂ ಕೂಡ ನಾವು ಸಜ್ಜಾಗ್ತೀವಿ ಅನ್ನುವಂತ ಒಂದು ಮಾಹಿತಿಯನ್ನ ಹಿಂದೂ ಪರ ಕಾರ್ಯಕರ್ತೆಯರು ಕೊಟ್ಟಿರುವಂತದ್ದು. ಪೃಥ್ವಿ, ಓಕೆ, ನೋಡೋಣ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಳುತ್ತೆ ಇದು ಅಂತ. ಬಿಕಾಸ್ ಯಾವ ಕಾರಣಕ್ಕೋಸ್ಕರ ಹಾಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಏನಾದ್ರೂ ಕಾರಣ ಕೊಡ್ಬೇಕಲ್ವಾ? ಇದುವರೆಗೂ ಆ ಕಾರಣ ಕೊಟ್ಟಿಲ್ಲ. ಏನು ಹೇಳ್ತಾರೆ ಶಿಕ್ಷಣ ಸಚಿವರು, ಕಾದ್ ನೋಡೋಣ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.